ಹಲೋ ಗೆಳೆಯರೇ, ಮನೆಯಲ್ಲೇ ರುಚಿಕರವಾದ ಎಗ್ ಬಿರಿಯಾನಿ ಹೇಗೆ ಮಾಡುವುದು ಹೇಳಿಕೊಡ್ತೇವೆ. ಬನ್ನಿ ನೋಡೋಣ ರುಚಿಕರವಾದ ಎಗ್ ಬಿರಿಯಾನಿ ಮಾಡುವ ವಿಧಾನ. 2 ಪಲಾವ್ ಎಲೆ, ಕಸ್ತೂರಿ ಮೆಂತೆ 1 ಸ್ಪೂನ್, 2 ಚಕ್ಕೆ ಪೀಸ್ ಚಿಕ್ಕ ಚಿಕ್ಕದು, 3 ಲವಂಗ ಪೀಸ್, ಇದು ಸೋಂಪು ಮತ್ತು ಮರಾಠಿ ಮೊಗ್ಗು, ಏಲಕ್ಕಿ ಮತ್ತು 2 ಸ್ಪೂನ್ ಬಿರಿಯಾನಿ ಮಸಾಲ, 1 ಸ್ಪೂನ್ ಚಿಕನ್ ಮಸಾಲ, ಅರ್ಧ ಸ್ಪೂನ್ ಗರಂ ಮಸಾಲ ಹಾಗೂ 1 ಸ್ಪೂನ್ ಅಚ್ಕಾರದ ಪುಡಿ, 3 ಈರುಳ್ಳಿ, 2 ಟೊಮೊಟೊ ಕಮ್ಮಿ ಹಾಕೊಳ್ಳಿ, ಇಲ್ಲಾಂದರೆ ಟೊಮೊಟೊ ಬಾತ್ ಥರ ಆಗುತ್ತೆ, ಹಾಗೂ 2 ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪು ಸ್ವಲ್ಪ. ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳಿ. ಅಂಗಡಿಯಿಂದ ತಂದರೆ ಟೇಸ್ಟ್ ಅಷ್ಟೊಂದಿರಲ್ಲ, ಮನೆಯಲ್ಲಿ ಮಾಡಿರೋದು ತುಂಬ ಟೇಸ್ಟಿಯಾಗಿರುತ್ತೆ. 10 ನಿಮಿಷ ನೆನೆಸಿ ಇಟ್ಟುಕೊಂಡ ಅಕ್ಕಿ 10 ನಿಮಿಷ ನೆನೆಸಿಟ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. 1/4 ಕಪ್ ಮೊಸರು ತಗೊಳ್ಳಿ. 6 ಮೊಟ್ಟೆನ ನಾವು ಬೇಯಿಸಿ ಇಟ್ಕೊಂಡಿದ್ದೀವಿ. 6 ಮೊಟ್ಟೆನ ಈ ಮೊಟ್ಟೆನ ಈ ಥರ ಕಟ್ ಮಾಡಿ, ಯಾಕಂದರೆ ಮೊಟ್ಟೆ ಒಳಗೆ ಮಸಾಲ ಆಗಬೇಕು. ಮಸಾಲ ಹೋದರೆ ಎಗ್ಗು ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೆ ಈ ಥರ ಎಲ್ಲ ಮೊಟ್ಟೆಗೂ ಕಟ್ ಮಾಡ್ಕೊಳ್ಳಿ. ಒಂದು ಕುಕ್ಕರ್ ಇಟ್ಕೊಂಡು ಗ್ಯಾಸ್ ಸ್ಟವ್ ಆನ್ ಮಾಡಿ, ಒಂದು 4ರಿಂದ 5 ಸ್ಪೂನ್ ಎಣ್ಣೆ ಹಾಕಿ. 4ರಿಂದ 5 ಸ್ಪೂನ್ ಎಣ್ಣೆ ಹಾಕ್ಬಿಡಿ ಕುಕ್ಕರ್ಗೆ. ಇವಾಗ ಎಣ್ಣೆ ಕಾದಿದೆ. ಎಣ್ಣೆಗೆ ಮರಾಠಿ ಮೊಗ್ಗು ಹಾಕ್ಕೊಂಡಿದ್ದೀವಿ, ಏಲಕ್ಕಿ ಮತ್ತು ಇವಾಗ ಚಕ್ಕೆ, ಲವಂಗ, ಪಲಾವ್ ಎಲೆ, ಸೋಂಪು ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಳ್ಳಿ. ಸೋಪ್ ಹಾಕ್ಕೊತಾ ಇದ್ದೀವಿ ನೋಡಿ. ಸೋಪ್ ಹಾಕ್ಕೊಂಡು ಎಣ್ಣೆದಲ್ಲಿ ಸ್ವಲ್ಪ ರೋಸ್ಟ್ ಮಾಡಿ. ಸೊ ಗೈಸ್, ನೆಗಡಿ ಆಗಿಬಿಟ್ಟಿದೆ, ಅದಕ್ಕೆ ವಾಯ್ಸ್ ಚೇಂಜ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಕಸ್ತೂರಿ ಮೆಂತೆ ಹಾಕ್ಕೊತಾ ಇದ್ದೀವಿ. ಅದನ್ನು ಸ್ವಲ್ಪ ಫುಲ್ಲು ನೀಟಾಗಿ ಮಿಕ್ಸ್ ಮಾಡಬೇಕು. ಫಸ್ಟಿಂದ ಲಾಸ್ಟ್ವರೆಗೂ ಗ್ಯಾಸ್ ಸಿಮ್ಮಲ್ಲೇ ಇರಲಿ, ಇಲ್ಲಾಂದರೆ ಎಲ್ಲ ಸೀದೋಗ್ಬೋದು. ಫಸ್ಟಿಂದ ಲಾಸ್ಟ್ವರೆಗೂ ಸಿಮ್ಮಲ್ಲೇ ಇರಲಿ. ಈಗ 2 ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಒಂದು ಸರ್ತಿ ತಿರುಗಿಸ್ಬೇಕು. 3 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. 3 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಆವಾಗ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ. ಈರುಳ್ಳಿ ಈ ಥರ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈ ಥರ ಆಗಬೇಕು ಈರುಳ್ಳಿ. ಆಗ ಕಟ್ ಮಾಡಿ ಇಟ್ಕೊಂಡಿರೋ 2 ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಿಕೊಡ್ರಿ. ಟೊಮೊಟೊ ಬೇಯಬೇಕು, ಆ ಥರ ಅದ್ರ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಗೊಜ್ಜು ಥರ ಆಗುತ್ತೆ. ಗೊಜ್ಜು ಥರ ಆದಮೇಲೆ ಇವಾಗ ಮನೇಲಿ ಮಾಡಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದರೆ ಹಸಿ ವಾಸನೆ ಹಂಗೆ ಇರುತ್ತೆ. ಹಸಿ ವಾಸನೆ ಹೋಗೋ ತನಕ ಫುಲ್ಲು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಎಲ್ಲ ಮಸಾಲ, ಬಿರಿಯಾನಿ ಮಸಾಲ, ಚಿಕನ್ ಮಸಾಲ, ಗರಂ ಮಸಾಲ ಹಾಗೂ ಖಾರದ ಪುಡಿನ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಬೇಕು ನೀಟಾಗಿ. ಅದು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಮೇಲೆ ಕಲ್ಲುಪ್ಪು ಹಾಕ್ಕೊಳ್ಳಿ. ಕಲ್ಲುಪ್ಪು ಹಾಕ್ಕೊಂಡ್ರೆ ಮಸ್ತು ಟೇಸ್ಟ್ ಬರುತ್ತೆ. ಕಲ್ಲುಪ್ಪೆ ಹಾಕ್ಕೊಳ್ಳಿ. ಆ್ಯಕ್ಚುಲಿ ಜಾಸ್ತಿ ಪುಡಿಗಿಂತ ಕಲ್ಲುಪ್ಪೆ ಟೇಸ್ಟು. ಆಮೇಲೆ ಉಪ್ಪು ಹಾಕ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ನಮ್ಮದೇ ಹಾಕ್ಕೊಬೇಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ 1/4 ಕಪ್ ಮೊಸರು ಇತ್ತಲ್ಲ, ಅದು ಹಾಕ್ಕೊಳ್ಳಿ. ಈ ಥರ ಗೊಜ್ಜು ಥರ ಆದಮೇಲೆ 1/4 ಕಪ್ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡಿ. ಇವಾಗ ಮೊಟ್ಟೆ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ, ಆ ಮೊಟ್ಟೆಗಳ್ನೆಲ್ಲ ಹಾಕಿ. ಮೊಟ್ಟೆ ಎಷ್ಟು ಬೇಕನ್ನೋ ಹಾಕ್ಕೋಬೋದು. ಎಷ್ಟು ಜನಕ್ಕೆ ಮಾಡ್ತೀರೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾವು ಒಬ್ಬೊಬ್ಬರಿಗೆ 2 ಮಾಡಿರೋದು. ನಾವು 4 ಜನ ಇದ್ದೀವಿ, ಅದಕ್ಕೆ ಒಬ್ರಿಗೆ 2 ಮೊಟ್ಟೆ ಮಾಡ್ಕೊಂಡಿದ್ದೀವಿ. ಹಾಕ್ಕೊಂಡು ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಡಿ. 5 ನಿಮಿಷ ಬಿಟ್ಟರೆ ಅದು ಮಸಾಲೆ ಎಲ್ಲ ಮೊಟ್ಟೆ ಒಳಗೆ ಹೋಗಿ ಸೇರ್ಕೊಂಡುತ್ತೆ. ಅದಕ್ಕೆ ಕಟ್ ಮಾಡಿದ್ವಲ್ಲ, ಅದು ಮಸಾಲೆ ಫುಲ್ಲು ಹೋಗಿ ಹೀರ್ಕೋಬೇಕು ಮೊಟ್ಟೆ. ಆವಾಗ ಮೊಟ್ಟೆ ತಿಂತಾಯಿದ್ರೆ ಫುಲ್ಲು ಟೇಸ್ಟು ಮಸ್ತಾಗಿರುತ್ತೆ. ಅನ್ನಕ್ಕೂ ಎಲ್ಲ ಮಸಾಲೆ ಹಂಗೆ ತುಂಬ್ಕೊಳುತ್ತೆ. ಇವಾಗ 5 ನಿಮಿಷ ನೆನೆಸಿಕ್ಕೊಂಡಿದ್ವಲ್ಲ, ಆ ಅಕ್ಕಿನ ಹಾಕ್ತಾಯಿದ್ದೀವಿ. ನಾವು ಸೋನಾ ಮಸೂರಿ ಅಕ್ಕಿ ಹಾಕಿದ್ದೀವಿ. ನೀವು ಬೇಕಂದರೆ ಬಾಸುಮತಿ ಅಕ್ಕಿನೂ ಯೂಸ್ ಮಾಡ್ಕೋಬೋದು. ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಒಂದು ಲೋಟ ಅಕ್ಕಿ ಹಾಕಿದ್ರೆ ಅದೇ 2 ಲೋಟ ನೀರು ಹಾಕಬೇಕು. 2 ಲೋಟ ಅಕ್ಕಿ ಹಾಕಿದ್ರೆ 4 ಲೋಟ ನೀರು ಹಾಕಬೇಕು. ಈ ಥರ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕೋಬೇಕು. ಹಾಕ್ಕೊಂಡಾದ್ಮೇಲೆ ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ಹೈ ಫ್ಲೇಮಲ್ಲಿ ಇಕ್ಕಿ. ಗ್ಯಾಸು ಹೈ ಫ್ಲೇಮಲ್ಲಿ ಇದ್ದು 2 ವಿಷಲ್ ಹೊಡಿಸ್ಬಿಡಿ. 2 ವಿಷಲ್ ಹೊಡೆದ್ರೆ ನೋಡಿ, ರುಚಿಕರವಾದ ಎಗ್ ಬಿರಿಯಾನಿ ರೆಡಿ. ರುಚಿಕರವಾದ ಎಗ್ ಬಿರಿಯಾನಿ ಮನೆಯಲ್ಲೇ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್. ಲೈಕ್ ಇಟ್.